ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನು 2026-27 ಸಾಲಿನಲ್ಲಿ ನಾವು 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಒಂದು ಡ್ರಾಫ್ಟ್ ರೂಲ್ಸ್ ಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ಆಗಿರ್ತಕ್ಕಂಥ ಒಂದು ತಿದ್ದುಪಡಿ ಮಾಡಿ ನಾವು ಸಿಯಾಂಡ ರೂಲ್ಸ್ ಬಿಟ್ಟು ನೋಟಿಫಿಕೇಶನ್ ಮಾಡ್ತೀವಿ ಆಗಸ್ಟ್ ತಿಂಗಳಲ್ಲಿ ಅನ್ನೋದು ಇಲಾಖೆ ಹೇಳಿತ್ತು. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂತಹ PDF ನೋಟ್ಸ್ಗಳನ್ನು ತಗೊಂತಿದ್ದಾರೆ. ಕೇವಲ 100 ರೂಪೀಸ್ಗೆ ನಿಮಗೆ ಯಾವ್ಯಾವ ಎಕ್ಸಾಮ್ ಎಲಿಜಿಬಲ್ ಇದ್ದೀರೋ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇನ್ ಸಬ್ಜೆಕ್ಟ್ ಯಾವುದು, ಹಾಗಾಗಿ PDF ನೋಟ್ಸ್ ಅವೈಲೇಬಲ್ ಆಲ್ ಸಬ್ಜೆಕ್ಟ್ ರೀತಿಯಲ್ಲಿ ನಾವು ಸಬ್ಜೆಕ್ಟ್ ನೋಟ್ಸ್ಗಳನ್ನು ಕೊಡ್ತಿದ್ದೀವಿ. ಹಾಗಾಗಿ HSTR ಎಕ್ಸಾಮ್ ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಪ್ರೈಸ್ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಬಗ್ಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಂತೀವಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1 ಪೇಪರ್ 2 ಎರಡೂ ನೋಟ್ಸ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇವೆ. ಸೊ ನಿಮ್ದು ಯಾವ ಮೀಡಿಯಂ ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರೆ, ಸೊ ಇಲ್ಲಿ ಕೆಳಗೆ ಶೋ ಆಗ್ತಿರೋ ನಂಬರ್ಗೆ ನೀವು ವಾಟ್ಸಪ್ ನಂಬರ್ ಮಾಡಿದರೆ, ಅಂದರೆ ನಿಮ್ಮ ಸಬ್ಜೆಕ್ಟ್ ಯಾವ ಎಕ್ಸಾಮ್ ಎಲಿಜಿಬಲ್ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಹಾಕಿದರೆ, ಸೊ ನಾವೇನು ಮಾಡ್ತೀವಿ ಆ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ ವಾಟ್ಸಪ್ ಮುಖಾಂತರ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಕಾಲ್ ಮಾಡಬೇಡಿ. ಸೊ ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಸೊ ನೀವು 100 ರೂಪೀಸ್ ಪೇ ಮಾಡಿರ್ತಕ್ಕಂತಹ ಒಂದು ಸ್ಲಿಪ್ ಅಂದರೆ ಫೋನ್ಪೇ ಸ್ಲಿಪ್ ಹಾಕಿದರೆ ನಾವು ನಿಮಗೆ ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲಿಜಿಬಲ್ ಇದ್ದೀರಾ, ಸೊ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಸಬ್ಜೆಕ್ಟ್ಗಳು ಬರ್ತವೆ, ಅಲ್ಲಿ ಒಳಗೆ ಬರ್ತಕ್ಕಂಥ ಏನೇನು ಸಬ್ಜೆಕ್ಟ್ಗಳಿದಾವೆ, ಇನ್ಕ್ಲೂಸಿವ್ GKದಲ್ಲಿ ಬರ್ತಕ್ಕಂಥ ಒಂದು 5 ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿರ್ತವೆ. ಸೊ ಅದು ಪೇಪರ್ 1ನಲ್ಲಿ ಅದಕ್ಕೂ ಪ್ಲಸ್ ಆಗಿರ್ಬೋದು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಏನು ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಅಂತವಲ್ಲ, ಸೊ ಅವು ಎರಡೂ ಸೇರಿ ಕೇವಲ 100 ರೂಪೀಸ್ಗೆ ನಿಮಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಹಾಗಾಗಿ ಇನ್ನೂ ಯಾರ್ಯಾರು ತಗೊಂಡಿರೋ ಸ್ನೇಹಿತರು ಕೇವಲ 100 ರೂಪೀಸ್ಗೆ ನಾವು ಕಳಿಸ್ತಿದ್ದೀವಿ. ಹಾಗಾಗಿ ಇದನ್ನೆಲ್ಲನೂ ಯೂಸ್ಫುಲ್ ಮಾಡಿಕೊಳ್ಳ್ರಿ ಮತ್ತು ಏನಂದರೆ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ನೋಟ್ಸ್ ತಗೊಂತಿರೋ, ಸೊ ವಾಟ್ಸಪ್ ಆಗಿರ್ತಕ್ಕಂಥ ಒಂದು ಕಮ್ಯುನಿಟಿ ಗ್ರೂಪನ್ನು ಮಾಡ್ತಿದ್ವಿ. ಯಾರು ನೋಟ್ಸ್ ತಗೊಂತಾರೋ ಅವ್ರಿಗಷ್ಟೇ ಈ ಗ್ರೂಪ್ನಲ್ಲಿ ಹಾಕ್ಕೊಂಡು ಡೈಲಿ ನಿತ್ಯದಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಏನು ನೋಟಿಫಿಕೇಶನ್ ಆಗದ್ಲೆ ಸ್ಟ್ರಾಂಗ್ ಆಗಿ ಆ ಚಾಪ್ಟರ್ ವೈಸು ಡೈಲಿ ನೀವು ಈ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಆಗ್ತಾ ಹೋಗ್ತೀವಿ. ಸೊ ನೀವು ಯೂಸ್ಫುಲ್ ಮಾಡಿಕೊಳ್ಳಿ. ಕಡಿಮೆ ದರದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಕೊಡ್ತಿಲ್ಲ, ಅದನ್ನು ನೀವು ತಿಳ್ಕೊಬೇಕಂತ ಹೇಳ್ತೀನಿ. ಸೊ ಅದನ್ನೇ ನೀವು ಯಾರು ಬೇಕೋ ಅದು ವಾಟ್ಸಪ್ ಮುಖಾಂತರ ನೀವು ಸಂಪರ್ಕಿಸಿ ಅಂತ ಹೇಳಿ, ಸೊ ನಾವು ಮುಂದಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.